ನಮಸ್ತೆ ಎಲ್ರಿಗೂ. ಇವತ್ತಿನ ಅಡಿಗೆ ಕಡಲೆ ಪುಲಾವ್. ಕಾಬೂಲಿ ಕಡಲೆಯಿಂದ ಮಾಡುವಂಥ ರುಚಿಯಾಗಿರುವಂಥ ಈ ಪುಲಾವ್ ರೆಸಿಪಿಯನ್ನು ನೀವು ಒಂದ್ಸಲ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ಸುಲಭವಾಗಿ ಮಾಡ್ಕೋಬೋದು. ಮಾಡಲಿಕ್ಕೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸು ಸಾಕಾಗುತ್ತೆ. ಅಂಗಡಿಯಿಂದ ತರಬೇಕು ಆಮೇಲೆ ಮಾಡಬೇಕು ಆ ರೀತಿ ಏನಿಲ್ಲ. ನೋಡಿ, ನಾನಿಲ್ಲಿ ರಾತ್ರಿಗೆ ಕಡಲೆಯನ್ನು ನೆನೆ ಹಾಕಿಟ್ಟಿದ್ದೆ. 1 ಗ್ಲಾಸಷ್ಟು ಕಡಲೆಯನ್ನು ನೆನೆ ಹಾಕಿಟ್ಟಿದ್ದೇನೆ. ಎಷ್ಟು ಅಕ್ಕಿಯನ್ನು ಹಾಕ್ತೀರಿ ಅದರ ಅರ್ಧದಷ್ಟು ಕಡಲೆಯನ್ನು ಹಾಕ್ಕೋಬೇಕು. ನೋಡಿ, ಈ ಕಡಲೆಯಲ್ಲಿರುವ ನೀರನ್ನೆಲ್ಲ ಈಗ ಚೆಲ್ಬಿಟ್ಟು ಅದನ್ನೀಗ ಒಂದು ಕುಕ್ಕರಲ್ಲಿ ಹಾಕ್ಕೋತೀನಿ. ಮೊದಲಿಗೆ ಕಡಲೆಯನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕಾಗಿ ಈಗ ಎಷ್ಟು ಕಡಲೆ ಇದೆ ಅಷ್ಟೇ ನೀರನ್ನು ಹಾಕಬೇಕು. ಹಾಗೆಯೇ ಒಂದು ಅರ್ಧ ಮುಕ್ಕಾಲು ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಬೇಕು. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನೀಗ ಬೇಯಲಿಕ್ಕೆ ಇಡಬೇಕು. ನೋಡಿ, 2 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ಈಗ ನೋಡಿ, ನಾನಿಲ್ಲಿ ಬಾಸ್ಮತಿ ರೈಸನ್ನು 2 ಗ್ಲಾಸಷ್ಟು ತೆಗೆದುಕೊಂಡಿದ್ದೇನೆ. ಅಂದರೆ 1 ಗ್ಲಾಸ್ ಕಡಲೆ ತೊಗೊಂಡಿದ್ದೀನಿ, 2 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ನಾನಿವತ್ತು ಬಾಸ್ಮತಿ ರೈಸಿಂದ ಈ ಪಲಾವ್ ಮಾಡ್ತಾಯಿದ್ದೀನಿ. ಅಥವಾ ನಾರ್ಮಲ್ ಆಗಿರುವಂಥ ಸೋನಾ ಮಸೂರಿ ರೈಸಿಂದನೂ ಮಾಡ್ಕೋಬೋದು, ಅಥವಾ ಜೀರಾ ರೈಸಿಂದ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು, ಆದರೆ ಅಕ್ಕಿ ತುಂಡಾಗದೇ ಇರೋ ಹಾಗೆ ನೋಡ್ಕೋಬೇಕು. ನಿಧಾನಕ್ಕೆ ಅದನ್ನು ತೊಳಿಬೇಕು. ಒಂದು 2-3 ಸಲ ತೊಳೆದ್ಬಿಟ್ಟು ಆನಂತರ ಅದಕ್ಕೆ ನೀರನ್ನು ಹಾಕಿ ಒಂದು 15-20 ನಿಮಿಷ ಅದನ್ನು ನೆನೆಯಕ್ಕೆ ಬಿಡಬೇಕು. ನೋಡಿ, ಪಲಾವ್ ಮಾಡಲಿಕ್ಕೆ ಒಂದು ದಪ್ಪ ತಳಿರುವಂಥ ಯಾವುದೇ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದು ಕಡಾಯಿ ಆಗಿರಲಿ ಅಥವಾ ಯಾವುದೇ ತಪ್ಪಲೆ ಆಗಿರಲಿ, ಸ್ವಲ್ಪ ದಪ್ಪ ಇರಬೇಕು. ಅದಕ್ಕೆ ನೋಡಿ, ಈಗ ನಾನು 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಇದು ತೆಂಗಿನೆಣ್ಣೆ ಮತ್ತು 1 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೀಗ ಹಿಡಿದಾಗಿರುವಂಥ ಮಸಾಲೆಗಳನ್ನು ಹಾಕ್ಕೋಬೇಕು. ಒಂದು 2-3 ಏಲಕ್ಕಿ, ಒಂದು 4 ಇಂಚ್ ಚಕ್ಕೆ, 2 ಚಕ್ರ ಮೊಗ್ಗು, 8-10 ಲವಂಗ, 1 ಸ್ಪೂನ್ನಷ್ಟು ಕಾಳುಮೆಣಸು ಮತ್ತು ಪಲಾವ್ ಎಲೆ, ಇವಿಷ್ಟನ್ನು ಹಾಕಿ ಸ್ವಲ್ಪ ಹುರ್ಕೋಬೇಕು. ಆನಂತರ ಇದಕ್ಕೆ ಒಂದು 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕಬೇಕು. ಈಗ ಇದಿಷ್ಟನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿದೆ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಉಂಟಲ್ಲ. ಈಗ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ 1.5 ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಆನಂತರ ಇದಕ್ಕೆ 2 ಮೀಡಿಯಮ್ ಗಾತ್ರದ ಟೊಮೆಟೊವನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಬೇಕು. ಅದ್ರ ಜೊತೆಗೇ ಒಂದು 2 ಹಸಿಮೆಣಸಿನಕಾಯಿನ ಉದ್ದಕ್ಕೆ ಸಿಗ್ಬಿಟ್ಟು ಹಾಕ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ಕರಗೋ ತನಕ ಇದನ್ನು ಹುರಿದ್ಕೊಳ್ಬೇಕು. ನೋಡಿ, ಆನಂತರ ಇದಕ್ಕೆ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ನಷ್ಟು ಹುರಿದಿರುವಂಥ ಜೀರಿಗೆ ಪೌಡ್ರು, 2 ಟೀ ಸ್ಪೂನ್ನಷ್ಟು ಧನಿಯಾ ಪೌಡ್ರು, 2 ಟೀ ಸ್ಪೂನ್ನಷ್ಟು ಮೆಣಸಿನ ಪೌಡ್ರನ್ನು ಹಾಕಬೇಕು. ಖಾರವನ್ನು ನೋಡ್ಕೊಂಡು ಹಾಕಬೇಕು. ಆನಂತರ ನೋಡಿ, ಇದಕ್ಕೆ ನಾನು 1/4 ಟೀ ಸ್ಪೂನ್ನಷ್ಟು ಮನೇಲಿ ಮಾಡ್ಕೊಂಡಿರುವಂಥ ಗರಂ ಮಸಾಲೆ ಪೌಡ್ರನ್ನು ಹಾಕಿದ್ದೀನಿ. 10-12 ಮಸಾಲೆಗಳನ್ನು ಸೇರಿಸಿ ಮಾಡಿರುವಂಥ ಗರಂ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಪರಿಮಳ ಹಾಗೆ ಒಳ್ಳೆ ರುಚಿಯನ್ನು ಕೊಡುತ್ತೆ ಈ ಗರಂ ಮಸಾಲೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಆನಂತರ ನೋಡಿ, ಇದಕ್ಕೆ ನಾನಿಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿದ್ದೇನೆ. ಈಗ ಇದನ್ನು ಮಸಾಲೆ ಜೊತೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಕಡಲೆಯನ್ನು ಹಾಕಬೇಕು. ಕಡಲೆ ಚೆನ್ನಾಗಿ ಬೆಂದಿದೆ ಅಲ್ಲ, ಇಷ್ಟು ಬೆಂದರೆ ಸಾಕು. 2 ವಿಸಲ್ಲಿಗೆ ಇದು ಕರೆಕ್ಟಾಗಿ ಬೇಯುತ್ತೆ. ನೋಡಿ, ಈಗ ಈ ನೀರನ್ನು ಚೆಲ್ಲಬಾರ್ದು, ಅದನ್ನು ಈಗ ಪಲಾವ್ ಹಾಕಲಿಕ್ಕಾಗುತ್ತೆ. ಈಗ ಬೇಯಿಸ್ಕೊಂಡಿರುವಂಥ ಕಡಲೆಯನ್ನು ಮಸಾಲೆ ಜೊತೆ ಹಾಕ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಮಸಾಲೆ ಜೊತೆ ಕಡಲೆ ಸರಿಯಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ಅರ್ಧ ಕಪ್ ಮೊಸರನ್ನು ಸ್ವಲ್ಪ ಕರಡ್ಬಿಟ್ಟು ಹಾಕ್ತಾಯಿದ್ದೀನಿ. ಅಂದರೆ ಸ್ಪೂನಿಂದ ಸರಿಯಾಗಿ ಸ್ಟರ್ ಮಾಡಬೇಕು, ಯಾಕೆಂದರೆ ಅದು ಗಟ್ಟಿ ಇರಬಾರ್ದು, ಸ್ವಲ್ಪ ಕ್ರೀಮ್ ಟೈಪ್ ಆಗಬೇಕು. ಆನಂತರ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇದನ್ನು ಹಾಗೇನೂ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಚಪಾತಿ ಜೊತೆ ಅಥವಾ ದೋಸೆ ಜೊತೆ ತಿನ್ನಲಿಕ್ಕಂತೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೋಡಿ, ಬೇಯಿಸ್ಕೊಂಡಿರುವಂಥ ಕಡಲೆ ನೀರುಂಟಲ್ಲ, ಅದನ್ನು 2 ಗ್ಲಾಸಷ್ಟು ಹಾಕ್ತಾಯಿದ್ದೀನಿ. ಆನಂತರ ಮತ್ತೆ 1 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಟೋಟಲ್ 3 ಗ್ಲಾಸಷ್ಟು ನೀರನ್ನು ಹಾಕಿದ್ದೇನೆ. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಅನ್ನಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕಬೇಕಾಗತ್ತೆ. ಕಡಲೆನ ಬೇಯಿಸ್ಕೊಳ್ಳುವಾಗ ಉಪ್ಪನ್ನು ಹಾಕಿರೋದ್ರಿಂದ ಟೇಸ್ಟ್ ಸ್ವಲ್ಪ ನೋಡ್ಕೊಂಡು ಹಾಕೋದು ಒಳ್ಳೆಯದು. ನೀರನ್ನು ಟೇಸ್ಟ್ ಮಾಡಿದಾಗ ಸ್ವಲ್ಪ ಉಪ್ಪು ಅನ್ನಿಸ್ಬೇಕು, ಆವಾಗಲೇ ಅನ್ನಕ್ಕೆ ಅದು ಸರಿ ಹೊಂದುತ್ತೆ. ನೀರು ಚೆನ್ನಾಗಿ ಕುದಿ ಬರಬೇಕು. ಆನಂತರ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಉಂಟಲ್ಲ, ಅದರಲ್ಲಿರುವಂಥ ನೀರನ್ನೆಲ್ಲ ಪೂರ್ತಿಯಾಗಿ ಚೆಲ್ಬಿಡಬೇಕು. ನೋಡಿ, ಸ್ವಲ್ಪನೂ ನೀರಿಲ್ಲ. ಈಗ ಈ ಅಕ್ಕಿಯನ್ನು ಈ ಮಸಾಲೆ ಜೊತೆ ಹಾಕಬೇಕು. ನೋಡಿ, ಹಾಕಿದ ನಂತರ ಇದನ್ನು ಸ್ಪೂನಿಂದ ಗಟ್ಟಿಯಾಗಿ ತಿರುಗ್ಸೋಕೆ ಹೋಗಬಾರ್ದು. ನಿಧಾನಕ್ಕೆ ಮೆಲ್ಲಗೆ ಇದನ್ನು ಒಂದು 2 ಸಲ ತಿರುಗಿಸ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಬೇಕು. ಆನಂತರ ನೋಡಿ, ಇದನ್ನು 5 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸಬೇಕು. ಆನಂತರ ಲೋ ಫ್ಲೇಮಲ್ಲಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. 20-25 ನಿಮಿಷದಲ್ಲಿ ಪಲಾವ್ ರೆಡಿ ಆಗುತ್ತೆ. ನೋಡಿ, ಅನ್ನ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ರುಚಿಯಾದಂಥ ಕಡಲೆ ಪಲಾವನ್ನು ಮಾಡ್ಕೋಬೋದು. ಅನ್ನ ಎಷ್ಟು ಉದುರುದುರಾಗಿ ಬಂದಿದೆ, ಪಲಾವ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಹಾಗೆಯೇ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಳಿಸ್ಕೊಡ್ಬೋದು. ನೋಡಿ, ಇದ್ರ ಜೊತೆ ಊಟ ಮಾಡಲಿಕ್ಕೆ ನಾನಿಲ್ಲಿ ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರಿಗೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟನ್ನೇ ಹಾಕಿದ್ದೇನೆ. ಮತ್ತು ಒಗ್ಗರಣೆಯನ್ನು ಹಾಕೋಕ್ಕೆ ಹೋಗಿಲ್ಲ.
ಬೇಕಾದರೆ ಒಗ್ಗರಣೆನ ಹಾಕ್ಕೋಬೋದು. ಇದ್ರ ಜೊತೆ ಊಟ ಮಾಡಲಿಕ್ಕಂತೂ ಇದು ಸಖತ್ತಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿರುವಂಥ, ರುಚಿಯಾಗಿರುವಂಥ, ಹೆಲ್ದಿ ಆಗಿರುವಂಥ ಈ ಪಲಾವ್ ರೆಸಿಪಿಯನ್ನು. ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರುಚಿಯಾಗಿರುವಂಥ, ಹೆಲ್ದಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.